ಅತಿ ಜಾಗೃತೆಯಾಗಿ ಬರಬೇಕಂತಲೂ ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಾನೇ ತಿಳಿಸಲಿ ಸಹೋದರ, ಹೇಗೆ ತಾನೇ ತಿಳಿಸಲಿ? ಅದೇನೆಂತ ವೇದನೆ ನನಗೆ ತಿಳಿಸಬಾರದೆ? ಶತ್ರುಘ್ನ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ಆಗ ನಾನು ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ಉತ್ಸಾಹಿನಾಗಿ ಮಗು ಭರತ, ನನ್ನನ್ನು ಕಾಪಾಡಲಾರದೆಯೇ ಹೋದೆಯಾ ಎಂದು ಕೂಗಿಕೊಂಡನು. ಆಗ ನಾನು ನನ್ನ ತಂದೆಯನ್ನು ಕಾಪಾಡಬೇಕೆಂದು ಓಡಿದೆನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದಷ್ಟು ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಹೀಗೇಕಾಯಿತು ಶತ್ರುಘ್ನ, ಹೀಗೇಕಾಯಿತು. ಅದು ಅಲ್ಲದೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿದೆ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ವೃದ್ಧಾದಿಗಳ ಪಶಾಣದಂತೆ ಭಾಸವಾಗುತ್ತಿರಬಹುದು. ಇದಕ್ಕೆ ಕಾರಣವೇನಿರಬಹುದು ಶತ್ರುಘ್ನ? ಅಗ್ರಜ, ಶಾಂತನಾಗೋ. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಳ ಕಾರ್ಯಕ್ಕಾಗಲಿ ಭಯಪಡಬೇಡ. ಏಕೆಂದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯವೇ? ದೇವಾದಿ ದೇವತೆಗಳು ಅರಸುವ ಶುಭ ದಿನ. ಅರಮನೆಯಲ್ಲಿ ನಡೆಯುತ್ತಿರುವ ಯಾವುದೇ ಶುಭ ಕಾರ್ಯಗಳು ನಮಗೆ ಗೋಚರಿಸುತ್ತಿಲ್ಲ. ಏಕೆಂದರೆ ಸುತ್ತಲೂ ಕೋಟೆ ಆವರಿಸುತ್ತಿದೆ. ಆದ್ದರಿಂದ ನಾವೀಗಲೇ ಪ್ರವೇಶ ಮಾಡೋಣ. ನಡೆ ಅಗ್ರಜ. ಶತ್ರುಘ್ನ, ಶತ್ರುಘ್ನ, ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿಯು ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಅಮ್ಮ, ಓಹೋ, ಇಲ್ಲೇ ಇರುವೆ ತಾಯಿ. ಇದು ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆಯಲ್ಲ ತಾಯಿ. ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ಜನಕನೆಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲವಲ್ಲ. ಜನಕನೆಲ್ಲಿ ಅಮ್ಮ, ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರೂ ಮಕ್ಕಳಿಲ್ಲ.
ನಮ್ಮನ್ನು ಕರೆದು ಪರಲೋಕವಾಸಿಯಾದೆಯ ಹೇ ತಂದೆಯೇ, ಹೇ ತಂದೆಯೇ, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ನಮಸ್ಕರಿಸುವರು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣನು ಮಕ್ಕಳಿರ. ಅಮ್ಮ, ನೀನು ಹೇಗೆ ಕಾರಣಲಾದೆ ತಾಯಿ? ಹೌದು ಕಂದ, ಹಿಂದೆ ದೇವಾಸುರರ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಕಂದ. ಆ ವರಗಳನ್ನು ನಾನು ಕೇಳಿಕೊಂಡೆನು ಮಗನೇ. ಏನೆಂಬುದಾಗಿ ತಾಯಿ? ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನೆರವೇರಿಸಲಾಗಬೇಕೆಂದನು. 2ನೇ ವರಕ್ಕೆ ಶ್ರೀರಾಮಚಂದ್ರನು 4 ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಏನು ಏನೆಂದೆ? ರಾಮನಿಗೆ ನಿಶ್ಚಯವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕಂತ. ರಾಮನು ನನ್ನಣ್ಣ ಶ್ರೀರಾಮಚಂದ್ರನು ನಾರುಮಡೆಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆಯ. ಯಾರು ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಸಂದೇಹವಾಗಿ ಮಗನೇ. ಅಲ್ಲ ಅಲ್ಲ, ಮಾರಿಯ ಉದರದಲ್ಲಿ ಮಧುಜನುದ್ಭವಿಸಿದ ಭರತ ಭ್ರಷ್ಟ ನೀಚೆ ಕೈಕೆಯ ಗರ್ಭದಲ್ಲಿ ಈ ಭರತನುತ್ಪತ್ತಿಯಾದ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ ತಾಯೇ? ಯಾರಿಗೆ ಪಟ್ಟ ಕಟ್ಟಲು ಹೋದೆ? ಅಮ್ಮ ಎಂಬ ಶಬ್ದಕ್ಕೆ ನೀನು ಯೋಗ್ಯಳೆ, ಅರ್ಹಳೆ? ಛೀ, ಪಾಪಾತ್ಮಳೆ. ವಂಶನಾಶವೆಂಬ ತಳಾದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಮಾತ್ಸಲ್ಯ, ಅಸೂಹೆ, ಅಹಿಂಸೆ, ಅಸಭ್ಯತೆಗಳೆಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಮಿತ್ರದ್ರೋಹ, ಸವತಿದ್ರೋಹ, ರಾಜದ್ರೋಹವೆಂಬ 4 ಕಾಲ್ಗಳಿರುವ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ? ಛೀ, ಪಾಪಾತ್ಮನಲ್ಲಿ. ನಿನ್ನನ್ನು ಹೀಗೆಯೇ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಎಲ್ಲ ಪುಣ್ಯಶೀಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗದು. ಏನು ಮಾಡಲಿ? ಈಗಲೇ ನಿನ್ನನ್ನು ಕೊಂದು ನನ್ನ ಮನಸ್ಸಿನಲ್ಲಿರುವ ಕ್ರೋಧವನ್ನು ಶಮನ ಮಾಡಿ.
ಅಗ್ರಜ ಶಾಂತನಾಗು. ಅಗ್ರಜ ಶಾಂತನಾಗು. ಮಾತೃವಧೆ ಮಹಾಪಾಪಕರ. ಆದ್ದರಿಂದ ಶ್ರೀರಾಮಚಂದ್ರನನ್ನು ಹುಡುಕಿ ನಾವು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಷ್ಟಳಾದ ಈ ಕೈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ ಶತ್ರುಘ್ನ, ಹೋಗೋಣ. ನಡೆ ಅಗ್ರಜ. ನಿಲ್ಲು ಕಂದ, ಹುಡುಕಬೇಡ ಮಗನೇ. ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ನನ್ನ ತಾಯಿಯ ಮನದ ಆಸೆಯನ್ನು ಈಡೇರಿಸು ಕಂದ. ಏನೆಂದೆ? ನಾನು ಪಟ್ಟಾಭಿಷಕ್ತನಾಗಬೇಕು. ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖಾವರಣವೇ
ಆದರೂ ಶ್ರೀರಾಮಚಂದ್ರನ ದರ್ಶನವೇ ಆಗುತ್ತಿಲ್ಲವಲ್ಲ. ಅವರನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಿಲ್ಲ ಶತ್ರುಘ್ನ. ಅಗ್ರಜ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಶ್ರೀರಾಮಚಂದ್ರನನ್ನು ಎಲ್ಲಿಯಾದರೂ ಸರಿ ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಶ್ರೀರಾಮಚಂದ್ರನನ್ನು ಹಿಂದಿಟ್ಟ ಹೆಜ್ಜೆಯನ್ನು ಮುಂದಿಡುವುದು ಬೇಡ. ಈಗಲೇ ಶ್ರೀರಾಮಚಂದ್ರನು ಹುಡುಕಿ ಕರೆತಂದ. ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ವರಗಂಗೆ
14 ವರ್ಷ ವನವಾಸಕ್ಕೆ ಹೊರಟಿರುವುದು. ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ನಮ್ಮನ್ನು ಸದಾ ಕಾಲ ಕಾಪಾಡುತ್ತಾರೆ. ನಿನಗೆ ಸೆರೆಗುಂದಿ ಬೇಡ. ಸೀತಾ, ಗಂಗಾ ಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿದೆ. ಅದು ಗುಹರಾಜನು ಇತ್ತಲೇ ಬರುತ್ತಿರುವ ರಾಮಚಂದ್ರ ಪ್ರಭು ನಮಸ್ಕರಿಸುವೆ. ಗುಹರಾಜ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವೆಲ್ಲರೂ ಕುಶಲವೇ? ರಾಮಚಂದ್ರ ಪ್ರಭು, ನಿನ್ನ ಅನುಗ್ರಹದಿಂದ ಸಕಲರನ್ನೊಡಗೂಡಿ ಸುಖದಿಂದ ಜೀವಿಸುತ್ತಿದ್ದೆನು. ಆದರೆ ನಿಮಗೊದಗಿರುವ 14 ವರ್ಷ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾರದು. ದುಃಖವಾಯಿತು ಪ್ರಭು, ದುಃಖವಾಯಿತು. ಪ್ರಭು, ನಾವು ಚಿಂತಿಸಲಾರದು. ನಿಮ್ಮ 14 ವರ್ಷ ವನವಾಸವನ್ನು ನಮ್ಮ ಶೃಂಗಬೇರಿ ಪುರದಲ್ಲೇ ಕಳೆಯುತ್ತ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಉದ್ಧಾರ ಮಾಡಬೇಕೆಂದು ತಮ್ಮ ಪಾದಾರವಿಂದದಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಸ್ವಾಮಿ. ಗುಹರಾಜ, ಸ್ವಾಮಿ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದ್ದರೂ ಸಹ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಹೊರಟಿರುವ ನಾನು 14 ವರ್ಷ ವನವಾಸವು ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಉಪಕಾರ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಂಟಿಸು, ನಿನಗೆ ಪುಣ್ಯ ಬರುತ್ತದೆ. ಸ್ವಾಮಿ, ಹಿಂದೆ ತಾವು ಮಿಥಿಲಾ ಪಟ್ಟಣಕ್ಕೆ ಹೋಗುತ್ತಿದ್ದಾಗ ದೊಡ್ಡದಾದ ಒಂದು ಬಂಡೆಗೆ ತಮ್ಮ ಪಾದ ಶೋಕಿ ಆ ಶಿಲೆಗೆ ಎಣ್ಣಾಯಿತಂತೆ. ಆದ್ದರಿಂದ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಹರಳುಗಳು ಬಹಳವಾಗಿರುವವು. ತಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಎಣ್ಣಾದರೆ ನನ್ನ ಗತಿಯೇನು ರಾಮಚಂದ್ರ ಪ್ರಭು? ಅರ್ಥವಾಯಿತು, ಅರ್ಥವಾಯಿತು ಗುಹರಾಜ. ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು.
ನೀನು ನನ್ನ ಪಾದ ತೊಳೆದು ಪೂಜೆ ಮಾಡಬೇಕೆಂದಲ್ಲದೆ ನಿನ್ನ ಮನಸ್ಸಿನ ಅಭಿಲಾಷೆ. ಹೌದು ಸ್ವಾಮಿ. ತಥಾಸ್ತು, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಜನಕ ಸ್ವಾಮಿ, ಕ್ಷಣಕಾಲ ಆನೆಯನ್ನು ಸಿದ್ಧಪಡಿಸಿಕೊಂಡು ಬರಬೇಕು. ಆಗಬಹುದು ಗುಹರಾಜ. ಪುಟದಿಂದ ಎದ್ದ ಕೆಂದೋಳನ್ನು ನೋಡಿದರೆ ಯಾರೋ ರಾಜಪುತ್ರರು ಭೇಟಿಗಾಗಿ ಬಂದಿರಬಹುದೇ, ಅಥವಾ ನಮ್ಮ ಮೇಲೆ ದಂಡೆತ್ತಿ ಬಂದಿರಬಹುದೇ? ಹೋಗಿ ನೋಡಿಕೊಂಡು ಬಾ.
ಶಾಂತನಾಗು ಸಹೋದರ, ಶಾಂತನಾಗು. ಭರತನೇನು ಸಾಮಾನ್ಯದವನೆಂದು ಭಾವಿಸಿದೆಯಾ? ಆತನ ಸೋದರ ಪ್ರೇಮವನ್ನು ನೀನರಿಯೇ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನೋ ಅಥವಾ ಕ್ಷಮೆಯಾಚನೆಗಾಗಿ ಬಂದಿರುತ್ತಿವನೋ ತಿಳಿದು ನೋಡೋಣ. ಭರತ ಶತ್ರುಘ್ನ, ನಿಮಗೆ ಮಂಗಳವಾಗಲಿ. ಭರತ ಅಣ್ಣ, ಭರತ ಅಣ್ಣ, ನೀನು ಮಾವನ ಮನೆಯಿಂದ ಯಾವಾಗ ಬಂದಿದ್ದ? ಅಣ್ಣ, ಏನಣ್ಣ ಇದು? ರತ್ನ ಮುಕುಟವನ್ನು ಕನಕಾಂಬರವನ್ನು ಧರಿಸಿ ಮಂತ್ರಿ ಸಾಮಂತರ ಮಧ್ಯದಲ್ಲಿ ದಿವ್ಯ ಸಿಂಹಾಸನವನ್ನು ಏರಲು ಅರ್ಹನಾದ ನೀನು ಈ ಜಟಾವಲ್ಕಲಗಳನ್ನು ಧರಿಸಿ ಘೋರ ಮೃಗಗಳು ವಾಸಿಸುವ ಈ ಅರಣ್ಯದಲ್ಲಿರುವೆ ಇಲ್ಲ ಅಣ್ಣ. ನಿಮ್ಮನ್ನು ನೋಡುವ ನಾವೆಂತಹ ಪಾಪಿಗಳಣ್ಣ, ನಾವೆಂತಹ ಪಾಪಿಗಳು. ಶಾಂತನಾಗು ಭರತ, ಶಾಂತನಾಗು. ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವ ಸಮಯದಲ್ಲಿ ನಿನ್ನನ್ನು ನೆನೆದು ಅಂಬಲಿಸುತ್ತಾ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನಮಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಬಹಳ ಆತರವಾಗುತ್ತಿರುವುದು. ಹೇಳುವಿಯಾ? ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು. ಹೇಳುವೆನಣ್ಣ. ಮೊದಲನೆಯದಾಗಿ ನಮಗೆ ಉಕಾರ ಮಕಾರ ಅಕಾರ ಮುಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲಿ ಶ್ರೇಷ್ಠರಿಸಿದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೆ. ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರಣ್ಣ. ಸಚಿವರಲ್ಲಿಯೇ ಶ್ರೇಷ್ಠನೆನಿಸಿದ ಮಂತ್ರಿ ಸುಮಂತ್ರರೂ ಕೂಡ ಕ್ಷೇಮದಿಂದಿರುವರೆ. ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರಣ್ಣ. ಪತಿಯ ಎದುರು ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನು ಹಾಡದೆ ಮೌನವಾಗಿ ಕಳಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮದಿಂದಿರುವರೆ. ಸುಮಿತ್ರಾದೇವಿಯು ಕ್ಷೇಮದಿಂದಿರುವರಣ್ಣ. ನವಮಾಸ ಹೊತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ನಮ್ಮನ್ನು ಬೀಳ್ಕೊಟ್ಟ ನನ್ನ ಭಾಗ್ಯ ಜನನಿ, ನನ್ನ ಜನ್ಮದಾತೆ ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರೆ. ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರಣ್ಣ. ಭರತ, ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯು ಕ್ಷೇಮದಿಂದಿರುವರೆ. ಅವರ ಕ್ಷೇಮಕ್ಕೆ ನನ್ನ. ಭರತ, ಹೀಗೆ ಬಾ. ಈಗ ಏಳು 60 ಸಹಸ್ರ ವರ್ಷಗಳಿಂದ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರನ್ನು ಪಡೆದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವ ಪುಷ್ಪರಥ ಎಂದು ಅನುವರ್ತ ನಾಮಗಳನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ 10 ದಿಕ್ಕುಗಳಲ್ಲಿ ಒಬ್ಬನೇ ಅತಿಕರಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ದಶರಥ ದಶರಥ ಎಂದು ಬಿರುದಾಂಕಿತನು ಪಡೆದ ನನ್ನ ಜನಕನು ಕ್ಷೇಮದಿಂದಿರುವರೆ. ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏನು ಹೇಳುತ್ತಿರುವೆ ಭರತ? ಬೇಗನೆ ಹೇಳಬಾರದೆ? ಅಣ್ಣ, ದುಷ್ಟ ಕೈಕೆಯು
ದುಷ್ಟ ಕೈಕೆಯು ನಿಮ್ಮನ್ನು ಕಾಡಿಗಟ್ಟಿದಳು. ಅತ್ತಿಗೆಯು ಲಕ್ಷ್ಮಣವು ನಿಮ್ಮನ್ನೇ ಹಿಂಬಾಲಿಸಿದರು. ನಿಮ್ಮ ವಿರಹ ವೇದನೆಯನ್ನು ತಾಳಲಾರದೆ ಪೂಜ್ಯ ಜನಕನು ಪರಲೋಕವಾಸಿಯಾದಣ್ಣ. ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳು ಸಹ ನಿಮ್ಮ ಬಳಿ ಇಲ್ಲದಂತಾಗಿದೆ. ಹೇ ಜನಕ, ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ವಂದಿಸಬೇಕು. ಇನ್ನ ಯಾರನ್ನು ದಶರಥ ದಶರಥ ಎಂದು ಕರೆಯಲಿ? ಅಯ್ಯೋ ಭರತ, ನೀನೆ ಭಾಗ್ಯಶಾಲಿಯಪ್ಪ. ಜನಕನ ಅವಸಾನದ ಸಮಯದ ಬಳಿ ಇದ್ದು ಅವರ ಸೇವೆ ಮಾಡಿದ ಪುಣ್ಯಕ್ಕೆ ಭಾಗಿಯಾದೆ ಭರತ, ಭಾಗಿಯಾದೆ. ಅಂತಹ ಭಾಗ್ಯ ಅಂತಹ ಭಾಗ್ಯ ಈ ಪಾಪಿ ರಾಮನ ಹಣೆಯ ಮೇಲೆ ಬರೆಯಲಿಲ್ಲ ಭರತ, ಬರೆಯಲಿಲ್ಲ. ಅಣ್ಣ, ಆ ಪುಣ್ಯವು ನಮಗೂ ಇಲ್ಲವಾಯಿತಣ್ಣ. ಜನಕನ ಮರಣ ಕಾಲದಲ್ಲಿ ನಾವು ಸದಾ ಇರಲಿಲ್ಲ. ಏನು ಹೇಳುತ್ತಿರುವೆ ಭರತ? ಜನಕನ ಮರಣದ ಕಾಲದಲ್ಲಿ ನೀವುಗಳು ಸಹ ಬಳಿ ಇರಲಿಲ್ಲವೇ? ಅಯ್ಯೋ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದ ನೀವು ನಿಮ್ಮ ಅವಸಾನದ ಸಮಯದಲ್ಲಿ ಯಾರಿಂದಲೂ ಸಹ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ನಿರ್ಭಾಗ್ಯ ಪುತ್ರರು ಜನಕ, ನಾವುಗಳು ನಿರ್ಭಾಗ್ಯ ಪುತ್ರರು. ಗತಂ ನ ಸೋಚಿಯತ್ ಪ್ರಾಜ್ಞಾಃ, ಗತಂ ನ ಸೋಚಿಯತ್ ಪ್ರಾಜ್ಞಾಃ. ಕಳೆದು ಓದುದನ್ನು ಚಿಂತಿಸಿ ಫಲವಿಲ್ಲ. ಹೋಗುತ್ತಮ್ಮ, ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತೆಯ ಆಜ್ಞೆಯ ಪ್ರಕಾರ ನೀನು ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನೂ ಸಹ ಇರಲಾರೆ. ನೀವು ಈಗಲೇ ಬಂದು ದಿವ್ಯ ಸಿಂಹಾಸನವನ್ನೇರಿ ನಮಗೆ ಸಂತೋಷವನ್ನುಂಟು ಮಾಡುವ ಅಣ್ಣ, ಸಂತೋಷವನ್ನುಂಟು ಮಾಡುವ.
ಭರತ, ಮಾತಾ ಪಿತೃಗಳ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ನಾನು ಕಳೆದಿದ್ದೇನೆ. ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅದು ಅಲ್ಲದೆ ನಿನ್ನ ಭಾಗಕ್ಕೆ ಬಂದ ಸಿಂಹಾಸನವನ್ನು ನಾನು ಹೇರಿದ್ದೇ ಆದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಣ್ಣ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷವು ಎಲ್ಲಿಂದ ಬರುವುದಣ್ಣ? ಭರತ, ನಿನ್ನ ಭಾವನೆಯು ಅಭಿನಂದನೆಯುವೇ ಸರಿ. ಆದರೆ 14 ವರ್ಷ ಅರಣ್ಯವಾಸಿಯಾಗುವನೆಂತಲೂ ಪುರಪ್ರವೇಶ ಮಾಡುವುದಿಲ್ಲವೆಂತಲೂ ತಂದೆಗೆ ವಾಗ್ದಾನ ಮಾಡಿ ಬಂದಿರುವ ನಾನು ಆತನು ಸ್ವರ್ಗಾಸ್ಥನಾದ ಕೂಡಲೇ ಆ ಪ್ರತಿಜ್ಞೆಯನ್ನು ಉಲ್ಲಂಘಿಸಿ ರಾಜ್ಯ ಪಟ್ಟವನ್ನು ವಹಿಸಿಕೊಳ್ಳುವುದೇ ಆದರೆ ನಾನೆಂತಹ ಪಿತೃದ್ರೋಹಿಯು ಧರ್ಮಘಾತುಕನಾಗುವುದೆಂಬುದನ್ನು ನೀನು ಆಲೋಚಿಸಿ ನೋಡು. ಅಣ್ಣ, ನನ್ನದೊಂದು ಕೋರಿಕೆಯನ್ನಾದರೂ ಈಡೇರಿಸಿಕೊಡುವಿರಾ? ಏನದು ಭರತ? ಅಣ್ಣ, ನೀವಿಲ್ಲದ ಅರಮನೆಯಲ್ಲಿ ನಾನು ಸಹ ಇರಲಾರೆ. ಆದ್ದರಿಂದ ನಿಮ್ಮ ಪಾದಿಕೆಗಳನ್ನು ಅನುಗ್ರಹಿಸಿಕೊಡಿ. ಅವುಗಳನ್ನು ನಂದಿ ಗ್ರಾಮದಲ್ಲಿಟ್ಟು ಅವುಗಳಿಗೆ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯವನ್ನಾಡುವೆ. ನೀವು 14 ವರ್ಷ ವನವಾಸ ಕಳೆದ ಕೂಡಲೇ ಮರುದಿನವೇ ನನಗೆ ದರ್ಶನ ಭಾಗ್ಯವನ್ನು ಕೊಡಬೇಕು. ಇಲ್ಲದಿದ್ದರೆ ನನ್ನ ದೇಹವನ್ನು ಅಗ್ನಿಗೆ ಆಹುತಿ ಮಾಡುವೆ. ಇದು ನಿಮ್ಮ ಪಾದದಾಣೆಗೂ ಸತ್ಯ. ಭರತ, ನಿನ್ನಿಷ್ಟದಂತೆ ಆಗಲಿ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಮರುದಿನವೇ ನಿನಗೆ ದರ್ಶನವನ್ನು ನೀಡುತ್ತೇನೆ. ತೆಗೆದುಕೋ ಈ ಪಾದಿಕೆಯನ್ನು. ಅಣ್ಣ, ನಾವಿನ್ನು ಹೋಗು ಬರುತ್ತೇವೆ. ಭರತನ ಮಾತೃ ವಾತ್ಸಲ್ಯವಾನು. ಸೀತಾ, ಸ್ವಾಮಿ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪದಲ್ಲಿರುವುದರಿಂದ ಇಲ್ಲಿನ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವುದು. ಆದ್ದರಿಂದ ಈ ದಂಡ ಕಾರುಣ್ಯವನ್ನು ಕುರಿತು ಪ್ರಯಾಣ ಬೆಳೆಸೋಣ. ಹಿಡಿದು ಹೊರದೋಡ್ಸೇನೆ ಹಿಡಿದು ಹೊರದೋಡ್ಸೇನೆ ಬರಿ ರಕ್ತವ ಕುಡಿಯುವೆನ ಹಿಡಿದು ಹೊರದೋಡ್ಸೇನೆ ಬರಿ ರಕ್ತವ ಕುಡಿಯುವೆನ ಅಡಿಯ ಗಟ್ಟಿ ಪುಡಿ ಪುಡಿ ಗಟ್ಟೆ ಅಡಿಯ ಗಟ್ಟಿ ಪುಡಿ ಪುಡಿ ಗಟ್ಟಿ ಮೆರೆಯುವೆ ಜಗದೊಳಗೆ
ಸುಮಧುರವಾದ ಮನೋಹರದಿಂದ ಕೂಡಿರುವ ದಂಡ ಕಾರಣ್ಯವಿದು. ಅನೇಕ ಪ್ರಾಣಿ ಪಕ್ಷಿಗಳಿಂದ ಕೂಡಿರುವ ಅನೇಕ ಮರಗಳಿಂದ ಕೂಡಿರುವ ಈ ದಂಡ ಕಾರಣ್ಯವು ನನ್ನ ಅಣ್ಣನ ಆಜ್ಞಾತೆಯಿಂದ ನನ್ನ ಸುಪರ್ದಿಗೆ ವಹಿಸಿರುವನು. ನನಗೆ ಪ್ರಾಣಿ ಹಿಂಸೆ ಎಂದರೆ ಈ ಭುವನದಲ್ಲಿ ಮಿಗಿಲಾದವರು ಯಾರೂ ಇಲ್ಲ. ಅದು ನನ್ನೊಬ್ಬಳಿಗೆ. ಈ ದಂಡಕಾರಣ್ಯದಲ್ಲಿ ನನ್ನ ಮಗನಾದ ಸುಂಬಾಸುರನು ಸೂರ್ಯನ ಕುರಿತು ಅಮೋಘವಾದ ತಪಸ್ಸನ್ನು ಆಚರಿಸುತ್ತಿರು. ಅಮೋಘವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವನ್ನ ಪಡೆಯುತ್ತಿರುತ್ತಿರುವರು. ಆತನ ತಪಸ್ಸು ಇಂದಿಗೆ ಪೂರ್ತಿಯಾಗುವುದು. ಈಗ ನಾನು ಅವನ ಬಳಿಗೆ ಹೋಗಿ ಮಾಂಸ ಆಹಾರಾದಿಗಳನ್ನು ತೆಗೆದುಕೊಂಡು ಹೋಗಿ ನನ್ನ ಮಗನಾದ ಸಂಭಾಷಣನ್ನ ಅವನ ಮನಸ್ಸನ್ನು ಸಂತೈಸಪಡಿಸುವೆನು. ಏನು ನನ್ನ ಮಗ? ಅಯ್ಯೋ ಅಯ್ಯೋ ಅಯ್ಯೋ! ಮಗನೇ ಮಗನೇ ಕಣ್ಣ, ಯಾರು ನಿನಗೆ ಶಿರಚ್ಛೇದನವನ್ನು ಮಾಡಿರುವರು? ಅಯ್ಯೋ ಮಗನೇ, ನಿನಗೆ ಶಿರಚ್ಛೇದನವೇ? ಈ ದಂಡ ಕಾರಣದಲ್ಲಿ ನನ್ನ ಅನುಮತಿ ಇಲ್ಲದೆ ನನ್ನ ಮಗನ ದಂಡ ಕಾರಣಕ್ಕೆ ಪ್ರವೇಶವನ್ನ ಮಾಡಿ ನನ್ನ ಮಗನ ಶಿರಚ್ಛೇದನವೇ? ಇರಲಿ, ನನ್ನ ಮಗನ ಶಿರಚ್ಛೇದನ ಮಾಡುವವರನ್ನು ಸುಮ್ಮನೆ ಬಿಡುವುದಿಲ್ಲ. ಅವರ ರಕ್ತವನ್ನು ಗಡಗಡ ರಕ್ತವನ್ನು ಕುಡಿ